ದಯವಿಟ್ಟು ನಮಸ್ಕಾರ. ನನ್ನ ಹೆಸರು ಶೋಭಿ. ನಾನು 4ನೇ ತರಗತಿ ಓದುತ್ತಾ ಇದ್ದೇನೆ. ನನ್ನ ಶಾಲೆ ಹೆಸರು KPS ಠಾಣಾ ಪುತ್ತೂರು. ನಾನು ಕಲ್ಯಾಣ ಕರ್ನಾಟಕ ವಿಮೋಚನೆ ದಿನಾಚರಣೆ ಬಗ್ಗೆ ಒಂದೆರಡು ಮಾತನಾಡಲು ಬಂದಿದ್ದೇನೆ. 1947 ಆಗಸ್ಟ್ 15ರಂದು ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರವಾಯಿತು. ಆದರೆ ಕಲ್ಯಾಣ ಕರ್ನಾಟಕ ನಿಜಾಮನ ಕಟ್ಟುನಿಟ್ಟಲ್ಲಿತ್ತು. ಇದು ಬಿಡುಗಡೆಯಾಗಿದ್ದು ಬರೋಬ್ಬರಿ 1 ವರ್ಷ 32 ದಿನಗಳಾದ ನಂತರ, ಅಂದರೆ 1948 ಸೆಪ್ಟೆಂಬರ್ 17ರಂದು. ಅಂದಿನ ನಿಜಾಮ ಮೇರ್ ಉಸ್ಮಾನ್ ಅಲಿ ಖಾನ್ ಭಾರತದ ಒಕ್ಕೂಟಕ್ಕೆ ಸುತಾರಾಗಿ ಒಪ್ಪಲಿಲ್ಲ. ಇದರ ಸಲುವಾಗಿ ಜನ ದಂಗೆ ಏಳಲು ಪ್ರಾರಂಭಿಸಿದರು. ದಂಗೆಯದ್ದ ಜನರನ್ನು ಹತ್ತಿಕ್ಕಲು ಸೇನಾನಿ ಕಾಸಿಂ ಎಂಬ ಸೈನ್ಯವನ್ನು ತಯಾರಿಸಿ ನಿಜಾಮ ಜನರ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ, ಲೂಟಿ ಮಾಡತೊಡಗಿದನು. ಹೀಗೆ ಇಂತಹ ಹೋರಾಟ ಹೆಚ್ಚು ನಡೆದವು. ಇಂತಹ ಹೋರಾಟದಲ್ಲಿ ಮನೆ, ಮಾರು, ಆಸ್ತಿ ಪಾಸ್ತಿ, ಕುಟುಂಬ ಎಲ್ಲ ಕಳೆದುಕೊಂಡರು ಜನರು. ಈ ಒಂದು ಹೋರಾಟ ಬೀದರ್ ಜಿಲ್ಲೆಯ ಅಥವಾ ಕಲ್ಯಾಣ ತಾಲೂಕಿನ ಕೋರ್ಟ ಎಂಬ ಗ್ರಾಮದಲ್ಲಿ ಲಕ್ಷ್ಮೀ ದೇವಾಲಯದ ಮುಂದೆ 200ಕ್ಕೂ ಹೆಚ್ಚು ಜನ ರಜಾಕಾರನು 300 ರಜಾಕಾರನು ಬಂಧಿಸಿದರು. ಆಗ ಜೈಲುಗಳು ತುಂಬಿ ಹೋದವು. ಇದರಿಂದ ಭಯಭೀತರಾದ ನಿಜಾಮ ಆಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮುಂದೆ ಶರಣಾದರು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಆಪರೇಷನ್ ಪೋಲೋ ಮೂಲಕ ಪೊಲೀಸ್ ಕಾರ್ಯಾಚರಣೆ ನಡೆಸಿದರು. ಇದರ ಫಲವಾಗಿ ನಮಗೆ ಇನ್ನು ಕಲ್ಯಾಣ ಕರ್ನಾಟಕ ವಿಮೋಚನೆಯಾಗಿದೆ. ಆದರೆ ಕಲ್ಯಾಣ ಕರ್ನಾಟಕ ವಿಮೋಚನೆಯನ್ನು ಹೆಸರಿಟ್ಟವರು ಯಡಿಯೂರಪ್ಪನವರು. ಆಗ ಹೈದರಾಬಾದ್ ಕರ್ನಾಟಕ ಎಂದಿತ್ತು. ಆದರೆ ಯಡಿಯೂರಪ್ಪ ಅವರು ಕಲ್ಯಾಣ ಕರ್ನಾಟಕ ಎಂದು ಹೆಸರಿಟ್ಟರು. ನಿಜಾಮ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ ಮತ್ತು ವಿಜಯನಗರ, ಆಂಧ್ರ, ಮಹಾರಾಷ್ಟ್ರ ಇಂತಹ ಕೆಲವು ಪ್ರದೇಶಗಳು ಆತನ ಹಿಡಿತದಲ್ಲಿತ್ತು. ಇವಕ್ಕೆಲ್ಲ ಸ್ವತಂತ್ರವಾಗಿತ್ತು 1948 ಸೆಪ್ಟೆಂಬರ್ 17ರಂದು ಪೂರ್ತಿ ಸ್ವತಂತ್ರವಾಯಿತು. ಇದಕ್ಕೆ ಪೂರ್ಣ ವಿರಾಮ ನೀಡಿದವರೇ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಈ ವಿಚಾರ ಅವರಿಗೆ ಹೇಗೆ ಗೊತ್ತಾಯಿತೆಂದರೆ, ಸ್ವಾಮಿ ರಮಾನಂದ ತೀರ್ಥರು ಮೇ 9ರಲ್ಲಿ 1948ರಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ತಿಳಿಸಿದರು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ನಿಜಾಮನಿಗೆ ಹೇಳಿದರು, ನೀನು ಕೂಡ ಭಾರತದ ಒಕ್ಕೂಟಕ್ಕೆ ಸೇರಿಕೊ. ಈ 3 ನಿನಗೆ ಕಳುತ್ತೇನೆ. ಭಾರತದ ಒಕ್ಕೂಟಕ್ಕೆ ಸೇರಿಕೊ, ಇಲ್ಲದಿದ್ದರೆ ಪಾಕಿಸ್ತಾನಕ್ಕೆ ಸೇರಿಕೊ, ಇಲ್ಲದಿದ್ದರೆ ಸ್ವತಂತ್ರವಾಗಿ ಚಳವಳಿ ನಡೆಸುವ ಬೇಕಲ್ಲ. ಆದರೆ ಜನರ ಮೇಲೆ ದೌರ್ಜನ್ಯ, ಅತ್ಯಾಚಾರ ಮಾಡುವುದರಿಂದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಕೂಡ ಇದಕ್ಕೆ ಪೂರ್ಣ ವಿರಾಮ ನೀಡಿ ಇಂದು ನಮಗೆ ಪೂರ್ತಿ ಸ್ವಾತಂತ್ರ್ಯವಾಗಿದೆ ಎಂದು ಹೇಳಲು ನಾನು ಇಚ್ಛಿಸುತ್ತೇನೆ. ಇಷ್ಟೊಂದು ನನ್ನ ಚಿಕ್ಕ ಭಾಷಣಕ್ಕೆ ವಿರಾಮ ನೀಡುತ್ತೇನೆ.